ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು. ಅಲ್ಲಲ್ಲೂಯ. ಕ್ರೈಸ್ತವರೇ ನನ್ನನ್ನು ಕೇಳಿ, ಪವಿತ್ರಾತ್ಮ ಇಲ್ಲದ ಕ್ರೈಸ್ತ ಜೀವನ ಒಂದು ಹೆಣಕ್ಕೆ ಸಮಾನ. ಎಲ್ಲ ಮುಟ್ಟಿದ್ರು ಏನು ನಡೆಯಲ್ಲ, ಏನ್ ಪ್ರಾರ್ಥನೆ ಮಾಡಿದ್ರು ಏನು ನಡೆಯಲ್ಲ. When you are filled with the Holy Spirit, ಪರಿಶುದ್ಧ ಆತ್ಮನಿಂದ ನೀನು ತುಂಬಲ್ಪಡುವಾಗ ನೀ ಜೀವನದಲ್ಲಿ ಅಸಾಧ್ಯಗಳನ್ನು ದೇವರು ಸಾಧ್ಯವನ್ನಾಗಿ ಮಾಡ್ತಾನೆ. And listen, ನಿಜವಾದ ಮಿರಾಕಲ್ ಮರಿಯಳ ಗರ್ಭದಲ್ಲಿ ಮಗು ಸೃಷ್ಟಿಯಾಗಿದೆ ಅನ್ನೋದಲ್ಲ, ಮರಿಯಳ ಮೇಲೆ ದೇವರ ದಯೆ ಬಂದಿದ್ದೆ ದೊಡ್ಡ ಅದ್ಭುತ. ಹಲ್ಲೆಲೂಯಾ. ಬೇರೆ ಯಾವ್ದಾವ್ದು ಅಮ್ಮನ ಆಯಿತು, ಮಾರಿಯಮ್ಮ ಆಯಿತು, ಇನ್ನೊಂದಮ್ಮ ಆಯಿತು, ಪದ್ಮಮ್ಮ ಆಯಿತು, ಅವರಲ್ಲಿ ಎಷ್ಟು ಅಮ್ಮಂದಿರಿದ್ರು, ಆದರೆ ಮರಿಯಳ ಮೇಲೆ ದೇವರ ದಯೆ ಬಂದದ್ದು ದೊಡ್ಡ ಅದ್ಭುತ. ವಾಕ್ಯ ಹೇಳ್ತದೆ, ದೂತನು ಹೇಳಿದ್ರು, ನಿನ್ನ ಮೇಲೆ ಪವಿತ್ರಾತ್ಮನು ಬರ್ತಾನೆ. ಎರಡನೆಯ ವಚನ, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳ್ತದೆ. ಗಟ್ಟಿಯಾಗಿ ಯಾರಾದರೂ ಒಂದು ಆಮೇಲೆ ಹೇಳ್ರಿ. ನೋಡಿ, ಇದೊಂದು ಟಾಪಿಕ್ ಮಾತ್ರ ನಾನು ಮುಗಿಸ್ತೀನಿ ಇವತ್ತಿಗೆ. ಪರಿಶುದ್ಧ ಆತ್ಮನ ಶಕ್ತಿ. ಯಾರಾದ್ರೂ ಹೇಳಿ, ಪವಿತ್ರಾತ್ಮನ ಶಕ್ತಿ. ಪವಿತ್ರಾತ್ಮನ ಶಕ್ತಿ ಯಾರ ಮೇಲೆ ಯಾವಾಗ ಬಂತು? ಅಪೊಸ್ತಲ ಕೃತ್ಯಗಳು ನಾವೆಲ್ಲ ಹೇಳೋದು 2ನೇ ಅಧ್ಯಾಯ. ಯೇಸು ಭೂಲೋಕ ಮುಗಿಸಿ ಮೇಲೆ ಹೋದ್ಮೇಲೆ, ಅವರೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ, ಪಂಚಶತಮ ದಿನದ ಹಬ್ಬ ಬಂದಾಗ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದಾಗ ನಾನಾ ಭಾಷೆಗಳೆಲ್ಲ ಮಾತನಾಡಿದ್ರು. ಪರಿಶುದ್ಧ ಆತ್ಮನು ಬಿರುಗಾಳಿಯಾಗಿ ಅವ್ರ ಮೇಲೆ ಬಿಟ್ಟು ಯೇಸು ಹೇಳಿದ್ರು ಅಪೊಸ್ತಲ ಕೃತ್ಯಗಳು 1:8 ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನಿಮಗೊಂದು ಶಕ್ತಿ ಬರುತ್ತೆ, ನಿಮಗೊಂದು ಬಲ ಬರುತ್ತೆ ಅಂತ. ಯಾರಾದ್ರೂ ಇದ್ದೀರಾ? ಕೆಲವರಿಗೆ ನಾನು ಹೇಳ್ಬಿಟ್ಟು ಹೋಗ್ಲಿ, ಯಾರು ಸ್ತ್ರೀಯರು ಸ್ಟೇಜಲ್ಲಿ ನಿಂತು ಪ್ರಸಂಗ ಮಾಡಬಾರ್ದು ಅಂತ ಹೇಳ್ತಿರೋ ಅವ್ರು ಸ್ವಲ್ಪ ನಿಮ್ಮ ಕಿವಿನ ದಪ್ಪ ಮಾಡ್ಕೊಂಡು ಕೇಳ್ರಿ. ಯಾರು? ನಾನು ಇಲ್ಲಿರೋರು ಒಬ್ಬೊಬ್ಬ ಸಹೋದರಿಗಳನ್ನ ಎಂಕರೇಜ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ಐ ಸ್ಪೀಕ್ ದಿಸ್. ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕೆ ಇಲ್ಲಿ ಅನೇಕ ಸಹೋದರಿಗಳನ್ನ ದೇವರು ಉಪಯೋಗ ಮಾಡ್ತಾರೆ. CSI ಸಭೆ ಒಳಗಡೆ ಒಂದು ಕಾಯಕಕ್ಕೆ ಇಲ್ಲೊಂದು ವಾಕ್ಯ ನೀವು ಗಮನಿಸಿ ನೋಡೋದಾದ್ರೆ, ಪವಿತ್ರಾತ್ಮನ ಶಕ್ತಿಯ ನೆರಳು ಮೊದಲನೇದಾಗಿ ಬಂದದ್ದು ಶಿಷ್ಯರ ಮೇಲೆ ಪಂಚಶತಮ ದಿನದಲ್ಲಿ ಅಲ್ಲ. ಮೊದಲನೇದಾಗಿ ಬಂದಿದ್ದು ರೆವರೆಂಡ್ ಡಾಕ್ಟರ್ ಪಾಲ್ ಮೇಲೆ ಅಲ್ಲ. ಪರಿಶುದ್ಧ ಆತ್ಮನ ಶಕ್ತಿ ಬಂದಿದ್ದು ರೆವರೆಂಡ್ ಪೀಟರ್ ಮೇಲೆ ಅಲ್ಲ. ಪರಿಶುದ್ಧ ಆತ್ಮನ ಶಕ್ತಿ ಬಂದದ್ದು ರೆವರೆಂಡ್ ವರ್ಜಿನ್ ಮರಿಯಳ ಮೇಲೆ. ಪರಿಶುದ್ಧ ಆತ್ಮನ ಶಕ್ತಿ ಅರ್ಥ ಆದವರ ಗಟ್ಟಿಯಾಗಿ ಒಂದು ದೇವರಿಗೆ ಕೈ ತಟ್ಟಿ ಸ್ತೋತ್ರ ಮಾಡ್ರಿ. ಇದನ್ನು ಮಾತನಾಡುವಾಗ ಕೆಲವು ಸ್ತ್ರೀಯರ ಮೇಲೆ ಯೇಸುವಿನ ನಾಮದಲ್ಲಿ ಆ ಪವಿತ್ರಾತ್ಮನ ಫಲ ಇಳಿಯಲಿ ಎಂಬುದಾಗಿ ನಾವು ಪ್ರವಾದಿಸ್ತಾ ಇದ್ದಾರೆ. ಓ ಹಲ್ಲೆಲೂಯಾ. ಮುಂದೆ ನಿಂತು ಪ್ರಸಂಗ ಮಾಡಬಾರ್ದು, ಇವರು ಮುಂದೆ ಸಭೆ ನಡೆಸಬಾರ್ದು, ವುಮೆನ್ಸ್ ನ ದೇವರು ಕರೆದಿಲ್ಲ, ಇವರನ್ನ ಪ್ರೀಚ್ ಮಾಡಕ್ಕೆ ನಾನು ಅಲೋ ಮಾಡಲ್ಲ. ಲೆಟ್ ಮೀ ಟೆಲ್ ಯು, ಗಾಡ್ ವಿಲ್ ಡೂ ದ ಇಂಪಾಸಿಬಲ್ ಪಾಸಿಬಲ್ ಇನ್ ಯುವರ್ ಲೈಫ್ಸ್. ನಿಮ್ಮ ಜೀವನದಲ್ಲಿ ಅಸಾಧ್ಯಗಳನ್ನ ದೇವರು ಸಾಧ್ಯವಾಗಿ ಮಾರ್ಪಡಿಸ್ತಾನೆ. ಕೆಲವು ಸಭೆಗಳಲ್ಲಿ ಕೆಲವರನ್ನ ಕರೆದು ಪ್ರವಾದಿಸುವಾಗ ಪಾಸ್ಟರ್ಗಳು ಕರೆದು ನನ್ನನ್ನು ಕೇಳ್ತಾರಕ್ಕ, ನೀವು ಹೆಂಗೆ ಅವ್ರನ್ನ ನೋಡಿ ಪ್ರವಾದನೆ? ನಾನು ಹೇಳಿದೆ, ನಾನು ಹೆಂಗೂ ಹೇಳಲಿಲ್ಲ, ನನ್ನ ಬಾಯಿ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಅವ್ರು ರಿಲೀಸ್ ಮಾಡಿದ್ರೆ ಇಲ್ಲಿ ರಿಲೀಸ್ ಮಾಡ್ತೀವಿ, ಸುಮ್ಮನಿರಲ್ಲ. ನೀವೆಲ್ಲ ಬಾಯಿಗೆ ಸಕ್ಕರೆ ಹಾಕ್ಬೇಕು ಅಂತ ಆಮೇಲೆ ಹೇಳ್ರಿ ಗಟ್ಟಿಯಾಗಿ. ಸ್ತ್ರೀಯರ ಗಮನಿಸ್ರಿ, ವಾಟ್ ಮೇಕ್ ಇಂಪಾಸಿಬಲ್ ಪಾಸಿಬಲ್